ಮಗು ಬಿದ್ದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಹಂತದ ಕಾರ್ಯಾಚರಣೆ ಸೌಂಡ್ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಮಗು ಅಳ್ತಾ ಇದ್ದಾನೆ. ಸಾತ್ವಿಕ್ ಅಲ್ಲಿಂದ ಮಗು ಅಳುವ ಸೌಂಡ್ ಕೇಳಿಸ್ತಾ ಇದೆ. ರಕ್ಷಣಾ ಸಿಬ್ಬಂದಿ ಮಾಹಿತಿ ಕೊಟ್ಟಿದ್ದಾರೆ. ನಿಜಕ್ಕೂ ಖುಷಿಯಾಗುವಂತ ವಿಚಾರ. ಅಷ್ಟೇ ಸುರಕ್ಷಿತವಾಗಿ ಆತ ಹೊರ ಬರ್ಲಿ, ಅಷ್ಟೇ ಸುರಕ್ಷಿತವಾಗಿ ಈ ಮಗು ಹೊರ ಬರ್ಲಿ. ಒಳಗಡೆ ಮಗು ಅಳೋ ಸೌಂಡ್ ಕೇಳ್ತಾ ಇದೆ, ಧ್ವನಿ ಹೊರಡಿಸ್ತಾ ಇದೆ, ಅಳ್ತಾ ಇದೆ ಮಗು ಕೊಳವೆ ಬಾವಿಯಲ್ಲಿ ಅಂತ. ನಿನ್ನೆ ಸಂಜೆ 4 ಗಂಟೆಗೆ ಬಿದ್ದಿರ್ತಕ್ಕಂಥ ಮಗು. ಕೊನೆಯ ಹಂತದ ಕಾರ್ಯಾಚರಣೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಸುರಕ್ಷಿತವಾಗಿ ಹೊರ ತೆಗಿತಾರೆ. 2 ಕ್ಯಾಮೆರಾದ ಮೂಲಕ ಮಗುವಿನ ಚಲನವಲನವನ್ನ ವೀಕ್ಷಿಸ್ತಾ ಇದ್ದಾರೆ. ಅಳೋ ಸೌಂಡ್ ಕೇಳ್ತಾ ಇದೆ. ಕೊಳವೆ ಬಾವಿಯ ಒಳಗಡೆ ಮಗು ಅಳೋ ಸೌಂಡ್ ಕೇಳ್ತಾ ಇದೆ. ಗಟ್ಟಿ ಜೀವ ಸಾತ್ವಿಕ್, ಅಷ್ಟೇ ಗಟ್ಟಿಯಾಗಿ ಸುರಕ್ಷಿತವಾಗಿ ಹೊರಗಡೆ ಬಾ. ಇಡೀ ಕರುನಾಡು ನಿನಗೋಸ್ಕರ ಪ್ರಾರ್ಥಿಸ್ತಾ ಇದೆ. ಮತ್ತೊಂದು ಕಡೆಯಿಂದ ಕೊರದ್ರಲ್ಲ, ಈ ಮತ್ತೊಂದು ಭಾಗದಿಂದ ಅಲ್ಲಿಂದ ಕ್ಯಾಮ್ರಾ ಹಾಕಿದ್ರು. ಅಲ್ಲಿಂದ ಕ್ಯಾಮ್ರಾ ಹಾಕಿ ನೋಡಿದಾಗ ಈಗ ಅವ್ರಿಗೆ ಅಲ್ಲಿ ಮಗು ಅಳೋ ಸೌಂಡ್ ಕೇಳ್ತಾ ಇದೆ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಈಗ ಇರುವಂಥದ್ದು ಕೊನೆಯ ಹಂತದ ಕೆಲವೇ ಕ್ಷಣಗಳ ಕಾರ್ಯಾಚರಣೆ. ಅದು ಬಹಳ ಸೂಕ್ಷ್ಮವಾದ, ಬಹಳ ಬಹಳ ಇಂಪಾರ್ಟೆಂಟ್ ಆದ ಕಾರ್ಯಾಚರಣೆ. ಮಗುವನ್ನು ಸುರಕ್ಷಿತವಾಗಿ ಹೊರ ತೆಗೆಯುವಂಥದ್ದು. ನೋಡಿ, ಅಲ್ಲಿ ಒಂದು ಕಾಲಿಗೆ ಹಗ್ಗ ಇಳಿಬಿಟ್ಟು ನಿನ್ನೆ ಆ ಕಾಲನ್ನ ಆ ಹಗ್ಗ ಸುತ್ತಿ ಹಾಗೆ ಹಿಡ್ಕೊಂಡಿದ್ದಾರೆ. ಅದು ಕೂಡ ಸೇಫಾಗಿರಬೇಕು. ಜೊತೆಗೆ ಕೆಳಗಡೆ ಜರ್ಕಾಗಿ ಕೆಳಗಡೆ ಹೋಗ್ಬಿಡಬಾರ್ದು ಮಗು. ಅಷ್ಟು ಸೂಕ್ಷ್ಮವಾಗಿ ಅದನ್ನು ತೆಗಿಬೇಕು. ಯಾಕಂದ್ರೆ ಅದು ಬಹಳ ಆಳದ ಕೊಳವೆ ಬಾವಿ. ಈ ಮಗು ಇರ್ತಕ್ಕಂಥದ್ದು 20 ಅಡಿ ಆಳದಲ್ಲಿ, ಅದು ಸುಮಾರು 200 ಅಡಿ ಆಳ ಇರ್ತಕ್ಕಂಥ ಕೊಳವೆ ಬಾವಿ. ಅದು ಇನ್ನೂ ಕೆಳಗೆ ಹೋಗದೆ ಇರೋ ಹಾಗೆ ಈಗಿನ ಈ ಕ್ಷಣದ ಕಾರ್ಯಾಚರಣೆ ಇದೆಯಲ್ಲ, ಇದೇ ಬಹಳ ಬಹಳ ಮುಖ್ಯ. ಇದನ್ನು ಎಷ್ಟು ಸೂಕ್ಷ್ಮವಾಗಿ ಮಾಡ್ತಾರೆ ಅನ್ನುವಂಥದ್ದು. ಈಗಾಗಲೇ ಅಲ್ಲಿ NDRF ಸಿಬ್ಬಂದಿ ಇರ್ಬೋದು, ಮೈನ್ಸ್ ಆ್ಯಂಡ್ ಜಿಯಾಲಜಿ ಸಿಬ್ಬಂದಿ ಇರ್ಬೋದು, ಅವರೆಲ್ಲರೂ ಕೂಡ ಇದನ್ನು ಇಷ್ಟೊತ್ತಿನವರೆಗೂ ಬಹಳ ಯಶಸ್ವಿಯಾಗಿ, ಬಹಳ ಸ್ಕಿಲ್ಫುಲ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳ ಅಂತಿಮ ಹಂತದ ಕಾರ್ಯಾಚರಣೆ. ಅದನ್ನು ಕೂಡ ಅಷ್ಟೇ ಸ್ಕಿಲ್ಫುಲ್ ಆಗಿ ಮಾಡ್ತಾರ. ಸಾತ್ವಿಕ್ ಅಳೋ ಸೌಂಡ್ ಕೇಳ್ತಾ ಇದೆ. ಇದೊಂದು ರೀತಿಯ ದೇವರ ದಯೆ ಅಂತಾನೆ ಹೇಳ್ಬೋದು. ಮಗು ಇನ್ನೂ ಜೀವಂತವಾಗಿದೆ. ಅಷ್ಟೇ ಅಲ್ಲ, ಕೈಕಾಲು ಅಲ್ಲಾಡಿಸ್ತಾ ಇದೆ. ಸ್ವಲ್ಪ ಅಳೋ ಸೌಂಡ್ ಕೂಡ ಕೇಳಿಸ್ತಾ ಇದೆ ಅನ್ನೋಂಥದ್ದನ್ನ ಈಗ ರಕ್ಷಣಾ ಸಿಬ್ಬಂದಿ ಕೊಟ್ಟಿರ್ತಕ್ಕಂಥ ಮಾಹಿತಿ. ಕೆಳಗಡೆ ಕ್ಯಾಮೆರಾ ಹಾಕಿ ನೋಡಿದ್ರು ಅವರು. ನೋಡ್ತಾ ಇದ್ದೀವಿ. ಇನ್ನೇನು ಕೊನೆಯ ಹಂತದ ಕಾರ್ಯಾಚರಣೆ. ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಸುರಕ್ಷಿತವಾಗಿ ಹೊರತೆಗೆಯುವಂತ ಕಾರ್ಯಾಚರಣೆ ನಡೀತಾ ಇದೆ. ಒಂದೇ ಪ್ರಾರ್ಥನೆ, ಎಲ್ಲರದ್ದು ಒಂದೇ ಪ್ರಾರ್ಥನೆ, ಸುರಕ್ಷಿತವಾಗಿ ಆ ಮಗು ಹೊರಗಡೆ ಬರಲಿ. ನಮ್ಗೆಲ್ಲರದ್ದು ಒಕ್ಕೊರಲ ಪ್ರಾರ್ಥನೆ, ಸುರಕ್ಷಿತವಾಗಿ ಸಾತ್ವಿಕ ಹೊರಗಡೆ ಬರಲಿ. ಮಗು ಅಳ್ತಾ ಇದೆ, ಮಗುವಿನ ಸೌಂಡ್ ಕೇಳಿಸ್ತಾ ಇದೆ. ವೀಕ್ಷಕರೇ, ನಿಮ್ಗೆ ಅದನ್ನ ತೋರಿಸ್ತೀವಿ. ಆ ಅಳ್ತಾ ಇರುವ ವಿಚಾರದ ಬಗ್ಗೆ ಅದೆಲ್ಲವನ್ನು ಕೂಡ ನಿಮಗೆ ಮುಂದಿನ ಹಂತದಲ್ಲಿ ಮುಂದೆ ಇಡ್ತಾ ಹೋಗ್ತೀವಿ. ನಾವು ಆ ಕ್ಷಣದ ಅಪ್ಡೇಟ್ನ ನಿಮ್ಮ ಮುಂದೆ ತರ್ತೀವಿ. ಇದು ಇವತ್ತಿನ ಬಿಗ್ ಮಾರ್ನಿಂಗ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಎಲ್ಲ ಡೀಟೇಲ್ಸ್ನ ನಿಮ್ಮ ಮುಂದೆ ತರ್ತೀವಿ. ಒಂದು ಚಿಕ್ಕ ಬ್ರೇಕ್ನ ನಂತರ. ಇದಾಗಿತ್ತು ಇವತ್ತಿನ ಬಿಗ್ ಮಾರ್ನಿಂಗ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕೆಳಗಡೆ ಹೋಗೋದಂಗೆ ಆಯ್ತು. ಆಮೇಲೆ ಏನು ಮಾಡಿದ್ರು, ನಾವು ಈ ರೂಟಲ್ಲಿ ಹೋಗೋದು ತಪ್ಪಾಗುತ್ತೆ, ಬೇರೆ ರೂಟಲ್ಲಿ ಹೋಗೋಣ ಅಂತೇಳಿ ನಂಬಲ್ಲಿ ಯಾರನ್ನು ಬೋರ್ವೆಲ್ ಕೊರಿತಾರಲ್ಲ ಮೇಡಮ್, ಆ ಬೋರ್ವೆಲ್ ಕೊರಿಯೋ ಇದನ್ನು ತರಿಸಿ ಆ ಬಂಡೆಗಳನ್ನ ಹೊಡೆಯೋಕ್ಕಾಗಲ್ಲ. ಆ ಬೋರ್ವೆಲ್ನಿಂದ ಏನು ಪಾಯಿಂಟ್ ಮಾಡ್ಕೊಂಡ್ರು. ಪಾಯಿಂಟ್ ಮಾಡ್ಕೊಂಡು ಅದನ್ನು ಬೋರ್ವೆಲ್ ಥರ ಕೊರ್ಕೊಂಡು ಹೋಗಾದ್ಮೇಲೆ ಆ ಬಂಡೆಗಳನ್ನ ಕಡಿಯೋಕ್ಕೆ ಶುರು ಮಾಡಿದ್ರು. ಕಡ್ದ್ಬಿಟ್ಟು ಅದನ್ನು ತೊಗೊಂಡ್ರು. ಅದಕ್ಕೆ ಒಂದು 12 ಅವರ್ಸ್ ಕಾರ್ಯಾಚರಣೆ ತೊಗೊಂಡ್ರು. ಸುಮಾರು ಒಂದು 48 ಪಾಯಿಂಟ್ ಮಾಡಿ, ಒಂದು ಕಡೆ ಇಲ್ಲೊಂದು ಕಡೆ ಪಕ್ಕದಲ್ಲಿ ಒಂದೊಂದು ಅಡಿ ಅಂತರದಲ್ಲಿ ಬೋರ್ವೆಲ್ ಥರ ಕೊರ್ಕೊಂಡೋದ್ರು. ಆ ಕೊರಿಯೋದಕ್ಕೆ 12 ಅವರ್ 14 ಗಂಟೆ ತೊಗೊಂತು. ಅದನ್ನೆಲ್ಲ ಕೊರೆದು ತೆಗೆದಾದ್ಮೇಲೆ ಇನ್ನೇನು ಮಗು ಮೇಲ್ಗಡೆ 2 ಅಡಿ ಕೆಳಗಡೆ ಹೋಗಿ ಇವರು ರೀಚ್ ಆಗಿದ್ದಾರೆ. ಆ ಮಗು ಕೆಳಗಡೆನೆ ಬಂಡೆ ಇದೆ. ಮಗು ಕೆಳಗಡೆ ಬರೋಕ್ಕಾಗಲ್ಲ, ಬಂಡೆ ಇದೆ. ಅಂದರೆ ಈ ಬೋರ್ವೆಲ್ ಕೊರೆದಾದ್ಮೇಲೆ ವಾಪಸ್ ಇವರು ತೆಗಿಬೇಕಾದ್ರೆ ಅದನ್ನ ಮಿಷಿನ್ನ ಆ ಬಂಡೆಗಳು ಹೋಗಿ ಹಿಂಗೆ ಅರ್ಧಕ್ಕೆ ಚಿಕ್ಕ ಸ್ವಲ್ಪ ಗ್ಯಾಪ್ ಇದೆ. ಇವ್ರು ಕೈ ಹಾಕೋದಕ್ಕೂ ಆಗೋದಿಲ್ಲ. ಆ ಬಂಡೆಗಳನ್ನ ತೆಗೆದ್ರೆ ಕೆಳಗಡೆ ಉಲ್ಟಾಗುತ್ತೆ, ಕೆಳಗಡೆ ಬ್ಲಾಕ್ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು ಆ ಟೈಮಲ್ಲಿ. ಆಮೇಲೆ ಅದು ಫೇಲ್ಯೂರ್ ಆಯ್ತು ಅದು ಕೊನೆಗೂ. ಆದರೆ ಇವರು ಇಲ್ಲಿ ಸಕ್ಸಸ್ ಆಗೋ ಲಕ್ಷಣಗಳು 100% ಸಕ್ಸಸ್ ಆಗುತ್ತೆ. ಈಗ ಆ ಮಗು ಇನ್ನೂ ಚಲನವಲ್ಲ, ಇನ್ನೂ 16 ಗಂಟೆ ಗಟ್ಟಿ ಜೀವ. ಅದು ಇಲ್ಲಿ ಮೂಮೆಂಟ್ಗಳು ಆಗ್ತಾ ಇದೆ. ಈಗ ನಿಮಗೆ ಲೈವ್ ದೃಶ್ಯಾವಳಿನ ತೋರಿಸ್ತಾ ಇದ್ದೀವಿ. ಅಲ್ಲಿ ಈಗ ಕ್ಲಿಯರ್ ಮಾಡ್ತಿದ್ದಾರೆ. ಆಂಬುಲೆನ್ಸ್ ಇದ್ದಾರೆ, ಅಲ್ಲಿ ಆಂಬುಲೆನ್ಸ್ ಇದೆ. ವೈದ್ ನೋಡಿ,
ಅದು ಆ ಮಗುಗೆ ಆ ಇರುವೆಗಳು, ನಮ್ಮ ದಿವಿತ್ ಹೇಳ್ತಾ ಇದ್ರು, ಆ ಇರುವೆಗಳಿರುತ್ತೆ, ಸ್ವಲ್ಪ ಕಚ್ಚೋದನ್ನು ಮಾಡುತ್ತೆ. ಹಾಗಾಗಿ ಆ ಮಗುಗೆ ಆ್ಯಕ್ಟಿವ್ ಆಗಿದ್ರೇ ಒಳ್ಳೇದು. ಮಗು ಆ್ಯಕ್ಟಿವ್ ಆಗಿರಬೇಕು. ನೋಡಿ ಬೇಗ ಅದಕ್ಕೆ ಆಕ್ಸಿಜನ್ ಸಿಕ್ಕಿದೆ. ನಿನ್ನೆ ಹೌದು, ಸಂಜೆನೆ ತಕ್ಷಣಕ್ಕೆ ಸಿಕ್ಕಿದೆ. ಜಿಲ್ಲಾಡಳಿತ ಆಕ್ಸಿಜನ್ ವ್ಯವಸ್ಥೆ ಮಾಡಿತ್ತು. ಹಾಗಾಗಿ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಆಕ್ಸಿಜನ್ ಸಿಕ್ಕಿರೋದು ಒಂದು ಒಳ್ಳೆ ಅಂಶ ಇದೆ. ಆದರೆ ಎನಿವೇ ತುಂಬ ಡಿಸ್ಕಂಫರ್ಟ್ ಆಗಿರುತ್ತೆ. ಇಡೀ ರಾತ್ರಿ ಕಳೆದಿರ್ತಕ್ಕಂಥದ್ದು, ಆಹಾರ ಇಲ್ಲ, ನೀರಿಲ್ಲ. ಅದೇನೇ ಇದ್ರೂ ಕೂಡ ಈಗಾಗಲೇ ಬಾಬು ಅವ್ರು ಹೇಳ್ತಾ ಇದ್ದಂಗೆ ಬೇಗನೆ ಅಲ್ಲಿಗೆ ತಲುಪುವಂಥ ಕೆಲಸ ಆಗಿದೆ. ಕಾರ್ಯಾಚರಣೆ ಬೇಗನೆ ಮುಕ್ತಾಯಗೊಳ್ಳುತ್ತೆ ಅನ್ನೋಂಥ ಒಂದು ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ಒಂದೆರಡು ಅಡಿಗಳ ಹತ್ತಿರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೈಕ್ರೋ ಕ್ಯಾಮನ್ನು ಮತ್ತೆ ಒಳಗಡೆ ಇಳಿಸಿ ನೋಡ್ತಾ ಇದ್ದಾರೆ. ಈಗ ಸಿಚುವೇಶನ್ ಏನಿದೆ ಅನ್ನೋಂಥದ್ದನ್ನು ನೋಡ್ತಾ ಇದ್ದಾರೆ. ಮತ್ತು ಕೆಳಗಡೆಯಿಂದ ಕರ್ಕೊಂಡು ಬಂದ್ರಲ್ಲ, ಅಲ್ಲಿಂದನೂ ಮೈಕ್ರೋ ಕ್ಯಾಮ್ ಬಿಟ್ಟು ನೋಡಿದ್ರು. ಇನ್ನು ಎಷ್ಟು ದೂರ ಇದೆ, ಎಷ್ಟು ಹತ್ತಿರದಲ್ಲಿದೆ ಅನ್ನೋಂಥದ್ದನ್ನು ನೋಡಿದ್ರು. ಕೊಳವೆ ಬಾವಿಯಲ್ಲಿ ಒಂದು ಚೂರು ರೆಸ್ಟೇ ಇಲ್ಲ ನಾಗೇಂದ್ರ ಬಾಬು. ಸೀರಿಯಸ್ಲಿ ಅಷ್ಟರ ಮಟ್ಟಿಗೆ ಏನೋ ತಮ್ಮದೇ ಏನೋ ಆಗೋಯ್ತೇನೋ ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಜೊತೆಗೆ ಇಲ್ಲಿನ ಸ್ಥಳೀಯರೇನು ಕಮ್ಮಿ ಇಲ್ಲ, ಅವರು ಕೂಡ ಪೊಲೀಸ್ನವರು ಎಷ್ಟೇ ಈಗ ನಮ್ಮ ಕ್ಯಾಮರಾಮನ್ ಹೇಳಿದ್ದೀವಿ, ಅದನ್ನ ಮಾನಿಟರ್ ಸ್ವಲ್ಪ ಒಂದು 5 ಸೆಕೆಂಡ್ ಝೂಮ್ ಮಾಡಿ ತೋರಿಸಬಹುದಾ ಕೇಳಿ. ಹಾಗಾಗಿ ಬಹಳ ಪ್ರಮುಖವಾಗಿ ನೋಡಿ, ಎಷ್ಟೇ ಹೇಳಿದ್ರು ಕೂಡ ನೋಡಿ, ಜನರೆಲ್ಲರೂ ಕೂಡ ಆ ಮಗುವಿನ ಕಾಯುವಿಕೆಗಾಗಿ ಮತ್ತೊಂದು ಕಡೆ ಆಂಬುಲೆನ್ಸ್ ಕೂಡ ಅವರ ಅಮ್ಮ ಇದ್ದಾರೆ. ಅವ್ರ ಅಮ್ಮನನ್ನ ನಾನು ಈಗಾಗಲೇ ತುಂಬಾ ಸಲ ಮಾತಾಡ್ತಿದ್ದೀನಿ. ಕೂಡ ಇದ್ದಾರೆ. ಅವ್ರ ಅಮ್ಮನನ್ನು ಕೂಡ ನಾನು ಮತ್ತೊಮ್ಮೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಹೋಗಿ ಸೈಡಿಗೆ ಹೋಗಿ. ಅವ್ರು ಸರ್ ಹೇಳ್ತಿದಾರಲ್ವಾ, ಬನ್ನಿ, ಬರ್ತಾರೆ. ಸಾತ್ವಿಕ್ ಆರಾಮ್ ಬರ್ತಾರೆ, ತಲೆ ಕೆಡಿಸ್ಕೊಂಬೇಡಿ. ಅವ್ರ ಅಮ್ಮ ಕೂಡ ನೋಡಿ ಆಂಬುಲೆನ್ಸ್ ನಲ್ಲಿ ಕೂತಿದ್ದಾರೆ. ಅವರ ತಾಯಿ ಪಾಪ, ನಾವು ಕೂಡ ಅವ್ರಿಗೆ ಮಗುವಿನ ಚಲನವಲನವನ್ನ ವಿಡಿಯೋ ಮುಖಾಂತರ ಅವರಿಗೆ ತೋರಿಸಿ ನಾವು ಧೈರ್ಯ ತುಂಬುವಂತ ಕೆಲಸವನ್ನು ಕೂಡ ಮಾಡಿದ್ದೀವಿ. ಅವ್ರ ಜೊತೆಗೆ ಅವ್ರೇನಾಗಬೇಕು, ಅವರಿಗೆ ನೀವು ಅಕ್ಕ ತಂಗಿ ಇಬ್ರು ಕೂಡ ಒಟ್ಟಿಗೆ ಆಂಬುಲೆನ್ಸ್ ನಲ್ಲಿ ಕೂತಿದ್ದಾರೆ. ಮಗನ ಬರುವಿಕೆಗಾಗಿ ಕಾಯ್ತಿದ್ದಾರೆ. ಯಾವ ಕ್ಷಣದಲ್ಲಿ ಮಗು ಬರುತ್ತೋ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅದನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೋಸ್ಕರ. ಇನ್ನು ಮತ್ತೊಂದು ಕಡೆ CCTVಯನ್ನು ನಾನು ನಿಮಗೆ ಮತ್ತೊಮ್ಮೆ ತೋರಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. CCTVಯಲ್ಲಿ ಯಾವ ರೀತಿ ಮಗು ಕಾಲು ಯಾವ ರೀತಿ ಕಾಣುತ್ತೆ ಅದನ್ನು ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ. ಈಗಾಗಲೇ 2-3 ಸಲ ತೋರಿಸಿದ್ದೀನಿ ಯಾವ ರೀತಿ ಚಲನವಲನ ಇದೆ. ಬನ್ನಿ ತೋರಿಸ್ತೀನಿ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾಯ್ತಾ ಇರೋದು ಮಗುವಿನ ಆಗಮನಕ್ಕಾಗಿ. ಎಸ್, CC ಕ್ಯಾಮ್ರಾ, ಆ ರೀತಿ CC ಕ್ಯಾಮ್ರಾನ ಇಟ್ಕೊಂಡು ನಿರಂತರವಾಗಿ CC ಕ್ಯಾಮ್ರಾ ಒಂಚೂರು ಝೂಮ್ ಹಾಕಿ. ಸ್ವಲ್ಪ ಕಷ್ಟ ಆಗ್ತಿದೆ, ಬಿಸಿಲಿನ ಇದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸರ್ ಒಂಚೂರು ಸೈಡು. ಎಸ್ ಸರ್, ಈಗ ಅಣ್ಣ ಚೂರು. ಎಸ್ ಸರ್, ಮಗುವಿನ ಕಾಲನ್ನ ನೋಡ್ತಾ ಇದ್ದೀರಲ್ಲ, ಆ ಕಾಲು, ಸಾತ್ವಿಕನ ಕಾಲು, ಮತ್ತೊಂದು ಕಡೆ